ಅವರಾದ್ರೆ ಮೊಮ್ಮಕ್ಕಳು, ನನ್ನ ಮಕ್ಕಳಾದ್ರೆ ಮೊಮ್ಮಕ್ಕಳಲ್ಲ. ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಮ್ಮ ಅಮ್ಮಣಿ ದಿನ ಹೇಳುತ್ತೆ, ಅಮ್ಮ ಅಜ್ಜಿ ಅವ್ರಿಗಾದ್ರೆ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡ್ಸೈತೆ, ನಮಗೆ ಕೊಡಿಸಿಲ್ಲ ಅಂತ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಮ್ಮ ಅತ್ತೆ ಇವತ್ತು ಅಡ್ರೆಸ್ತೀನಿ ನೋಡು. ಇವತ್ತು ಹಂಗೆ ಮಾಡ್ತೈತೆ. ಬಾಬಾ ಭಾರಿ ಐತೆ. ನಾನು ನೋಡ್ತಾ ಇದ್ದೀನಿ ಅವಾಗಿಂದನ ಆ ಹುಡುಗಿಗೆ ಯಾತ ಕ್ಲಿಪ್ಪು ಸ್ಟಿಕ್ಕರು ಅಂಥವೆಲ್ಲನ ಕೊಡಿಸ್ತು. ಕೂದಲು ಕೊಟ್ಟು ನನ್ನ ಮಗಳಿಗೂ ಕೊಡ್ಸೋಣ. ನನ್ನ ಮಗಳೇನು ಮಗಳಲ್ವೇ? ನಮ್ಗೊಂಥರ ಅವ್ರಿಗೊಂಥರ ಹಿಂಗೆ ಭೇದ ಭಾವ ಮಾಡ್ಯಾರನ ಎಲ್ಲೂ ನೋಡಲಿಲ್ಲ. ಬರೀ ಭೇದ ಭಾವ. ಏನು ನಾವು ಎಷ್ಟಂತ ಸುಧಾರ್ಸೋಣ? ನಾನು ಏನೋ ಬಿಡತ್ತ ಅಂತ ಅನುಸರಿಸಿದ್ದೀನಿ, ಇನ್ಮೇಲೆ ಅನುಸರಿಸಲ್ಲ. ಭಾರಿ ಇದ್ದಾರೆ ಇವರು. ನಾನು ಕೆಟ್ಟು ಎಲ್ಲ ನಮ್ಮ ಮನೆ ಕಟ್ಕೊಳಪ್ಪ ಅಂತೀನಿ, ಏನು ಬೇಡ ಅಂತಾನೆ. ಏನು ಬೇಡ ಬಿಡಮ್ಮ, ನಮಗೆಲ್ಲ ಸಾಕು ಚೆನ್ನಾಗೈತತ್ತ, ಏನು ಬೇಡ ಅಂತೇಳಿ ಬಾಡಿಗೆ ಕೊಡ್ತೀನಿ ಅಂತಾನಮ್ಮ. ಟೌನ ಸೈಡ್ ತಾಣಿದ್ದೀನಿ, ಮನೆ ಕಟ್ಟಿದ್ದೀನಲ್ಲ, ಇನ್ನೊಂದು ಮನೆ ಅಲ್ಲೇ ಕಟ್ಟಿರೋದು, ಸದ್ಯಕ್ಕೆ ಏನು ಬೇಡ ಅಂತಾನಮ್ಮ. ಸುಮ್ಮನಿರೇಕ, ಅದೇ ಬುದ್ಧಿನೇ ವಾಸೆ. ಈಗ ಮನೆಯೇ ಎಷ್ಟು ನೀನು ಬಂಡವಾಳ ಹಾಕಿದ್ರು ಏನು ಮನೆಯಾಗೆ ದುಡಿಯಲ್ಲ. ನಮಗೂ ಇವಾಗ ಹಂಗೆ ಅನ್ನಿಸ್ತೈತಿ. ನಾವು ಸುಮ್ಮ ಸೀಟ್ ಹಾಕಿ ಒಂದಿಟ ಸೀಟ್ ಬಗ್ಗೆ ಎಲ್ಲ ಟೌನ್ನ ಕಟ್ಟಿದ್ರು ಬಾಡಿಗೆನಾದ್ರು ದುಡಿಯೋದು ಅಂತ ಅನ್ನಿಸ್ತೈತಿ. ಈಗ ನನಗೆ ಈಗ ಹಂಗೆ ಅನ್ನಿಸ್ತೈತೆ. ನಮ್ಮ ಹುಡುಗನೂ ಹಂಗೆ ಅಂತಾನೆ, ಯಮ್ಮ ನಮ್ಮ ಕಿಟಣೆ ಮಾಡ್ದಂಗೆ ನಾವು ಸುಮ್ಮನೆ ಎಲ್ಲ ಟೌನ್ನಾಗ ಸೈಡ್ ತಗೊಂಡು ಕಟ್ಟಿದ್ರು ಆಸೆ ಆಗಿತ್ತು ಕಣಮ್ಮ. ಇಲ್ಲ ಮನೇನ ನಾವು ಸುಮ್ಮನೆ ಹಂಗೆ ಬಿಡ್ಕೊಂಡಿದ್ರೆ ಸಾಕಾಯ್ತು, ಹಳೆ ಮನೇನ ಸುಮ್ಮನೆ ಅಂತಾನೇ ಬಿಡಪ್ಪ ಇದ್ರು ಇರಲಿ ಅಂತೀನಿ ನಾನು. ಅಂದರೆ ಇರೋಕ್ಕೂ ಚೆನ್ನಾಗಿರ್ಬೇಕಂದು ಗಿರ್ಜಿಂಬೆ, ಇರೋಕ್ಕೂ ಒಂದಿಟ್ಟು ಚೆನ್ನಾಗಿದ್ರೇನೆ ಮನೆ. ಇವಾಗ ಅಂದರೆ ಇವು ಗಂಡ ಹೆಂಡತಿ ಆ ಥರ ಕೆಡಿಸಮಲ್ಲ, ಅವರು ದುಡ್ಕೊಂಬದ್ದು ನೋಡ್ತಾರೆ. ಅಷ್ಟೇನಿ. ಅವನು ಒಂದಿಟ್ಟು ಮನೆ ಕಟ್ಕೊಂಡ, ಅವಳು ಎಲ್ಗನ ಹೋದ್ರೆ ತಾನೇ ಆಗದೆ, ಆತನ ಬದುಕು ಮಾಡಿರಲ್ವಿ. ಒಬ್ರು ಮಾಡಿ ಇನ್ನೊಬ್ರದ್ದು ಉಳಿತೈತೆ. ಅವಳು ಹಂಗಲ್ಲ, ಎಲ್ಲೂ ಹೋಗಲ್ಲ, ಮನೆಯಾಗಿರ್ತಾಳೆ. ಹೆಂಗಾಗುತ್ತೆ ಅವನು ಒಬ್ಬ ದುಡಿಯೋದು. ಮಾತಾಡಬಾರ್ದು ಅಂತ ನಾವು ಎಷ್ಟು ಅನುಸರಿಸಿದ್ರು ಹಿಂಗೆ ಮಾಡ್ತಾ ಇದೆಯಾ ನೀನು? ಏನಾದ್ರು ಯಾತೆ? ಕೆಟ್ಟ ಮಕ್ಕಳಾದ್ರೆ ಮೊಮ್ಮಕ್ಕಳು, ಕೆಟ್ಟಪ್ಪನ ಮಕ್ಳೇನು ಮೊಮ್ಮಕ್ಕಳಲ್ಲ. ಅವ್ರು ಬೇರೆಯವ್ರ ಮಕ್ಳು ಹೇಳು, ಅವರು ಬೇರೆಯವ್ರ ಮಕ್ಳಾಗದಕ್ಕೆ ಅವ್ರಿಗೆ ಯಾವತ್ತೂ ಕೊಡ್ಸಲ್ಲ ನೀನು ಅಲ್ಲ. ನಮ್ಮಮ್ಮಣಿ ಒಂದಿನ ಹೇಳ್ತಮ್ಮ, ಅಜ್ಜಿ ಅವಳಿಗಾದ್ರೆ ಬಟ್ಟೆ ಕೊಡ್ಸೈತೆ, ನಮಗೆ ಬಟ್ಟೆ ಕೊಡಿಸಿಲ್ಲ ಅಂತ. ಅಲ್ಲ ಹಿಂಗೆ ಯಾಕತ್ತೆ ಮಾಡ್ತೀಯ ಮಕ್ಕಳಿದ್ರಿಗೆ? ನೀನು ಹಿಂಗೆ ತೋರಿಸ್ಕೊಂಬಕ್ಕಾಗಿ ಮಾಡ್ತೀಯ ಹುಡುಗರ ಎದುರಿಗೆ. ಹುಡುಗರಿಗೆಲ್ಲ ಬಟ್ಟೆ ಕೊಡಿಸೋದು ಅದೆಲ್ಲ ಮಾಡ್ತೀಯಲ್ಲ, ನಿನಗೆ ಏನೋ ಅನ್ಸಲ್ಲ? ಒಬ್ರಿಗೊಂದು ಯಾಕತ್ತೆ ಮಾಡ್ತೀಯ? ತಿಳ್ಕೊಂಡು ಮಾತಾಡೋ ವಿಜಯ್, ಏನಕ್ಕೆ ಮಾತಾಡ್ತಾ ಇದೀಯಾ? ತಿಳ್ಕೊಂಡು ಮಾತಾಡು ಸುಮ್ಮನೆ. ಏನು ಸುಮ್ಮನೆ ಸರ್ ಬಂದಂಗೆ ಮಾತಾಡ್ಬೇಡ. ಈಗ ನಿನ್ನ ಮಕ್ಕಳಿಗೆ ನಾನೇನು ಯಾವತ್ತೂ ಭೇದ ಭಾವ ಮಾಡೋದಾಗಲಿ ಅದೆಲ್ಲ ಮಾಡಿಲ್ಲ. ನಾನು ಯಾವ ಹುಡುಗರಿಗೂ ಬಟ್ಟೆ ತಂದಿಲ್ಲ ಕಣಮ್ಮ, ಹಬ್ಬಕ್ಕೆ ಯಾರಿಗೂ ತಂದಿಲ್ಲ. ಅವ್ರ ಅಪ್ಪ ತಂದಿರೋದನ್ನ ನಾನು ಅವತ್ತು ಇಸ್ಕೊಂಬಂದೆ. ಅಲ್ಲಿ ಟೌನಾಗ ಅವ್ರ ಅಪ್ಪ ಸಿಕ್ಕಿದ್ದ ತಾಣಾಗಮ್ಮ ಇವ್ನು ಮಂತಕ್ಕೆಂತ ತಾಂಬನ್ನ ಇಲ್ಲಿ ತಮ್ಮನ ಭಾಗ್ಯಮ್ಮ ಕುಕೊಂಡಿದ್ರು. ಇವರು ಇಸ್ಕೊಂಡು ನೋಡಿದ್ಮೇಲೆ ಚೆನ್ನಾಗಿದಾವಮ್ಮ, ಯಾಕೆ ತಗೊಂಬಂದೆ ತತ್ತ ನೋಡೋಣ ಅಂತಂದೆ ಅಂದರು. ಈಗ ಅಮ್ಮ ಅವ್ರ ಅಪ್ಪ ಬಟ್ಟೆ ಕಳಿಸಿದ್ದ, ಅದಕ್ಕೆ ನೋಡ್ತಾ ಇದ್ದ. ಹುಡುಗರು ಎಲ್ಲರಿಗೂ ತಗೊಂಡೋಗಿ ನಮ್ಮ ಅಜ್ಜಿ ತಮ್ಮಂತು ಅಂತ ಹೇಳೇವಿ. ಅವು ಅವ್ರ ಅಪ್ಪ ಕಳಿಸ್ತಾವ ನನಗೆ ನಾನು ತಗೊಂಬಂದಿದ್ದಕ್ಕೆ ಹುಡುಗರು ನಮ್ಮ ಅಜ್ಜಿ ತಮ್ಮಂತು ಅಂತ ಹೇಳೇವಿ. ಸುಮ್ಮನೆ ತಿಳ್ಕೊಂಬದಲ್ಲೇ ಹುಡುಗರು ಮಾತು ಕಟ್ಕೊಂಡು ಮಾತಾಡಬಾರ್ದು. ಹುಡುಗರು ಮಾತು ಏನು ಕೇಳ್ತೀಯ ನೀನು? ತಿಳ್ಕೊಂಡು ಮಾತಾಡ್ಬೇಕಣಿ. ಎಲ್ಲ ಮತ್ತೆ ತಂದೈತೆ ಬಿಡತ್ತ ಹೋಗ್ಲಿ. ಇಲ್ಲ ಸುಮ್ಮನಿರಕ್ಕ, ನೀನು ಮಾತಾಡಬೇಡ. ನನಗೆ ಗೊತ್ತೈತೆ ನನಗೇನು ಮಾತಾಡಬೇಕು ಅಂತ. ನಮ್ಮ ಹುಡುಗರು ಗೊತ್ತಿಲ್ದಲ್ಲ ಹೇಳಲ್ಲ. ಅದ್ರಾಗ ಒಂದಾಗೆ ಅಲ್ಲ, ಇನ್ಯಾವ್ದ್ರಾಗನಾಗಲಿ ಅಷ್ಟೇ. ನನ್ನ ಮಕ್ಳಿಗೊಂದು ಅವ್ರಿಗೊಂದು ಯಾತನ ಕೊಡ್ಸೋದಾಗಲಿ ಏನ್ಕನಾಗಲಿ ಎಲ್ಲ ನಮ್ಮ ಹುಡುಗರು ಅಲ್ಲೇ ನೋಡೇವಮ್ಮ. ನಮ್ಮ ಅಜ್ಜಿ ಆತು ಕೊಡ್ಸಲ್ಲ, ಅವ್ರಿಗಾದ್ರೆ ಎಲ್ಲ ಕೊಡ್ಸುತ್ತೆ ಅಂತ ಹೇಳ್ತಾರೆ ನಮ್ಮ ಹುಡುಗರು. ಅವರು ಸುಮ್ಮನೆ ಮಾತಾಡಲ್ಲ, ಎಲ್ಲ ತಿಳ್ಕೊಂಡು ಮಾತಾಡೋದು. ಹಿಂಗೆ ಮಾಡಬಾರ್ದು ಕಣತೆ ನೀನು. ಯಾರಿಗೆ ಆಗಲಿ ಅಯ್ಯಪ್ಪಗೆ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾನು ಹೇಳ್ಬಾರ್ದು ಅಂತ ಸುಮ್ಮನಿದ್ದೀನಿ. ನೀವು ಯಾಕೆ ಬಂದು ಈ ಪಟ್ಟಿಗೆ ಬಾಯ್ ಮಾಡ್ತಾ ಇದ್ದಾಳೆ ನೀ? ಆ ಅಕ್ಕ ನಂಗೆ ಮಾಡಲ್ಲ ಹೇಳು. ಕೊಡ್ಸಂಗಿದ್ರೆ ಇಬ್ಬರಲ್ಗೂ ಕೊಡ್ಸುತ್ತೆ. ಹಂಗೆ ಮಾಡಲ್ಲ. ಇವು ನಿಮ್ಮ ಹುಡುಗರಿಗೂ ಯಾತನ ಕೊಡ್ಸುತ್ತಲ್ಲ, ನಾನೇ ನೋಡಿದ್ದೀನಲ್ಲ. ಇಲ್ಲಿ ನೋಡಕ್ಕ, ನೀನು ಈಗ ಪರ ವಹಿಸ್ಕೊಂಡು ಮಾತಾಡ್ಬೇಡ ಸರಿನಾ? ನಾನು ಮಾತಾಡಬಾರ್ದು ಮಾತಾಡ್ತಾ ಇದ್ದೀನಿ. ಈಗ ನೀನು ಸುಮ್ಮನೆ ಅನ್ನಿಸ್ಕೊಬೇಡ ನಂತಾಗೆ, ಸುಮ್ಮನಿರೋದು ಕಲಿ. ಈಗ ನೀನೇನೋನ ಈ ಅಮ್ಮ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಹೇಳ್ತೀಯ. ಮುಂಚೆಗೆಲ್ಲ ಹೆಂಗಿದ್ರೆ ಹೇಳು? ನೀನು ಮತ್ತೆ ಹೆಂಗಿದ್ರಿ ಮುಂಚೆಗೆಲ್ಲನ? ನೀವು ಅವಾಗ ಎಷ್ಟು ಜಗಳ ಆಡ್ತಾ ಇದ್ರಿ, ಹೆಂಗಿದ್ರಿ ನೀವು? ಆದರೆ ಈಗ ನ್ಯಾಯ ಹೇಳ್ತೀಯಲ್ಲ, ಅವತ್ತೆ ಪರ ಅವತ್ತೆ ಬುದ್ಧಿ ಏನಂತ ನಿನಗೂ ಚೆನ್ನಾಗಿ ಗೊತ್ತೈತಿ. ಈಗ ಚೆನ್ನಾಗಿರೋದಕ್ಕೆ ಅವತ್ತೆ ಕಡೆ ಕೇಳ್ತಾ ಇದೆಯಾ ನೀನು? ನೀವಿಬ್ರು ಹೆಂಗಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೋಡ ಇವಳು ಯಾತ ಮಾತಾಡ್ತಾಳೆ, ತಿಕ್ಲಿ ಸುಮ್ಮನೆ ಯಾತಕ್ಕೆ ಮಾತಾಡ್ತಿ? ಸುಮ್ಮನೆ ಹೋಗೋದು ಕಲಿ. ಏನು ಮಾಡಿಲ್ಲ ಅವಳು? ಬೈಕ್ ಬಂದಂಗೆ ಮಾತಾಡ್ತಾಳೆ, ತಿಕ್ಲು ಮಾತಾಡೆಲ್ಲ. ಮಜ್ಜಿ ಅದ್ಯಾಕೆ ನನ್ನ ಹಂಗೆ ಮಾತಾಡ್ತೀಯ? ನೀನು ಸರಿಯಾಗಿ ಮಾತಾಡು. ಏನು ಹಂಗೆ ಮಾತಾಡ್ತಾ ಇದೆಯಾ? ತಿಕ್ಲಿ ಅಂತ ಕೇಳ್ತೀಯ ಅನ್ನ? ನಾನೇನು ತಿಕ್ಲಿ ಅಲ್ಲ. ನಾನು ತಿಕ್ಲಿನಿ. ಸರಿಯಾಗಿ ಮಾತಾಡೋದು ಕಲಿ. ಮತ್ತೆ ಮಾತಾಡ್ದಂಗೆ ಇರ್ತಾಳೆ. ನಾವು
ಹೇಳ್ತಿಲ್ವಿ ಒಬ್ರಿಗೊಂದು ನಾವು ಯಾವತ್ತೂ ಮಾಡಿಲ್ಲ ಅಂತ. ಈಗ ನೋಡಿದ್ಲ ಹುಡ್ಯಾರು ಎಲ್ಲನ ಬಟ್ಟೆ ನೋಡಿ ಹೇಳ್ತಾರೆ. ಸುಮ್ಮನೆ ಬಂದು ಹಚ್ಚಿಕ್ತಾರೆ ತಾಂಬಂದ್ಲು ಅಂತ. ಅವ್ರ ಅಪ್ಪ ಟೌನ್ನಾಗ ಕಳಿಸ್ತಾವ, ನಾನು ತಗೊಂಬಂದಿರೋದು. ಟೌನ್ನಾಗೆ ಕೊಳ್ಳಮ್ಮ ತಗೊಂಡೋಗು ಊರಕ್ಕೆ ಹೋಗ್ತೀಯ ಅಂತೇಳಿ ಅವ್ನು ಕಳಿಸ್ತಾವ, ನಾನು ತಗೊಂಬಂದಿರೋದು. ಅಲ್ಲ ಏನು ಮಾತಾಡ್ತಾ ಇದ್ದೀನಿ ನೀನು? ಯಾವಾಗಲೂ ಈಗ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಈಗ ಅವಕ್ಕ ಹೆಂಗಿತ್ತು ಅಂತ ಅವಾಗ ನನಗೆ ಚೆನ್ನಾಗಿ ಗೊತ್ತು, ಇವಾಗ ಹೆಂಗೈತಿ ಎಂಬುದು ಗೊತ್ತು. ಈಗ ನಾನು ಅವಾಗ ನಂಗೆ ಇದ್ದಿದ್ರೆ ಹಿಂಗೆ ಮಾಡ್ಬೇಡ ಕಣಕ್ಕಂತ ನಾನು ಹೇಳ್ತಿದ್ದೆ. ಹೇಳದ ಅವರಪ್ಪ ಕೊಟ್ಟ ಕಣಮ್ಮ ತಾಂಬಂದೆ ಅಂತ ಅವತ್ತು ನನಗೂ ತೋರಿಸ್ತು. ಯಾರು ನೋಡಿರೋರು ಹಂಗೆ ಹೇಳೇವ್ರಿ. ಹಚ್ಚಿಕ್ಕೇವ್ರಿ, ಅಯ್ಯೋ ನಿನ್ನ ಮಕ್ಳಿಗಾದ್ರೂ ತಂದಿಲ್ಲ, ಅವ್ರ ಮಕ್ಳಿಗಾದ್ರೂ ಬಟ್ಟೆ ತಾಂಬಂತು ಅಂತ ಜಗಳ ಆಡಲಿ ಚೆನ್ನಾಗಿದ್ದಾರಲ್ಲ ಅಂತೇಳಿ ಕಣ್ಣಾರ ಮತ್ತೆ ಕೇಳ್ಕೊಂಡು ಇಲ್ಲಿ ಗುದ್ದಾಡಕ್ಕೆ ಬರಬಾರ್ದು. ಆ ಹುಡುಗರು ಮತ್ತೆಲ್ಲ ಕೇಳ್ಕೊಂಡು ನೀನು ಗುದ್ದಾಡೋದು ಅವೆಲ್ಲ ಮಾಡಬಾರ್ದು ಕಣೆ. ಈಗ ಅವಳಿಲ್ಲ ಗೀತಮ್ಮ ಊರಿಗೆ ಹೋಯ್ಯವಳೆ, ಅವಳಿದ್ದಾಗ ಬಾ, ಅವಳಿದ್ದಾಗ ಯಾಕೆ ಬರೋಣ? ನಾನು ಮಾತಾಡಕ್ಕೆ ಬಂದಿರೋದು ಇವತ್ತೈತಾಗ ಮಾತಾಡೋಣ ಅಂತ ಬಂದಿದ್ದೀನಿ, ಇವತ್ತೈತಾಗ ಮಾತಾಡ್ತೀನಿ. ಅವಳ ಹತ್ರ ಯಾಕೆ ಮಾತಾಡೋಣ ನಾನು? ನಿನಗೆ ಹೆಂಗೆ ತಿಳಿಯುತ್ತೆ? ಸುಮ್ಮನೆ ಅಡ್ಸಾರ ಬಡ್ಸಾರ ಮಾತಾಡಬೇಡ, ಮಾತು ಬರ್ತವೆ ಅಂತ. ಅಲ್ಲ ಅವಳೇನು ಭೇದ ಭಾವ ಮಾಡ್ತಾಳೆ? ನಾನು ಘನವಾಗಿಗಳೇ ಹುಡುಗರು 4 ಜನನ್ನು ಕರ್ಕೊಂಡೋದ್ರೆ ಅವ್ರಿಗೆ 5 ರೂಪಾಯಿ, ಇವ್ರಿಗೆ 5 ರೂಪಾಯಿ, ಎಲ್ಲರಿಗೂ 5 ರೂಪಾಯಿ ಜಾತನ ಕೊಡಿಸ್ತೀನಿ. 10 ರೂಪಾಯಿ ದುಡ್ಡು ಕೊಟ್ರಿ, 10 ರೂಪಾಯಿ 4 ಜನಕ್ಕೂ ಕೊಡ್ತೀನಿ, 40 ರೂಪಾಯಿ ಕೊಡ್ತೀನಿ ನಾನು. ಬಿಡತ್ತ ಅವ್ರ ಮೊಮ್ಮಕ್ಕಳು ತಿನ್ಲಿ ಅಂತ. ಯಾರೇನು ಭೇದ ಭಾವ ಮಾಡಲ್ಲ, ಎಲ್ಲರೂ ಮಕ್ಳೇನಿ. ಅದೇಂಗೆ ಭೇದ ಭಾವ ಮಾಡ್ತಾರೆ? ಅದೆಂಥದ್ದೇ ಭೇದ ಭಾವ ಮಾಡೋದಂದ್ರಿ? ಅಯ್ಯೋ ನೀನು ಅಮ್ಮ ಹೆಂಗಿದ್ರೆ ಎಂಬ ಚೆನ್ನಾಗಿ ಗೊತ್ತೈತಿ. ನೀವು ಅವಾಗ ಅಣ್ಣಗೆ ಸಿರ್ಲಿಂಗಣ್ಣಗೆ ಅವಾಗ ನೀವು ಭೇದ ಭಾವ ಮಾಡ್ತಿರ್ಲಿಲ್ಲ, ತಿಳಿಯಲ್ಲ ಅಂತ. ಆಗ ಹಂಗೇನಿ ಹಂಗೆ ಮಾಡ್ತೀರ. ಏನು ಬಿಡು ಇವ್ರೇನು ಏನು ಕೇಳಲ್ಲ ಹೇಳಲ್ಲ, ಇವ್ರದ್ದೇನು ಲೆಕ್ಕ ಅಂತೇಳಿ ನೀವು ಭೇದ ಭಾವ ಮಾಡ್ತಿರಲ್ಲ, ಅದೇ ಭೇದ ಭಾವ. ಭೇದ ಭಾವ ಏನಂತ ಗೊತ್ತಿಲ್ದಲ್ಲೇ ಮಾತಾಡಬೇಡ. ಈಗ ನಾವು ಯಾವತ್ತೂ ಮಾಡಿಲ್ಲಮ್ಮ, ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಪಾಡಿಗೆ ನಾವು ಇವಾಗ ಚೆನ್ನಾಗೇ ಇದ್ದೀವಿ. ನಮ್ಮಯ್ಯಪ್ಪ ಆಗಲಿ ಹೇಳು, ಇದು 50 ರೂಪಾಯಿ ಮಾತನೆಗಳಮ್ಮ, ಹಬ್ಬದ ದಿನ 100 ರೂಪಾಯಿ ಕೊಡ್ತಮ್ಮ ಹುಡುಗರ ಕೈಗೆ, ಎಲ್ಲರ ಕೈಗೂ 100 ರೂಪಾಯಿ ಕೊಡ್ತು. ಅದನ್ನು ಹೇಳಲ್ಲ. ಈಗ ಇವ್ರು ಇಬ್ಬರೊಳಗೂ 100 ರೂಪಾಯಿ, ಅವ್ರಿಬ್ಬರೊಳಗೂ 100 ರೂಪಾಯಿ. ಇವ್ರಿಗೆ 1000 ಕೊಟ್ಟಿರ್ಬೋದು, ನಮಗೆ 100 ಕೊಟ್ಟಿರ್ಬೋದು. ಅದನ್ನ ಯಾರು ಕಂಡವ್ರಿ? ಏನಂದ್ರೆ ನಾವು ಮಾತಾಡಬಾರ್ದು ಬಿಡತ್ತಂತ ಸುಮ್ಮನಿದ್ದೀನಿ. ನಾನೇನ ಮಾತಾಡಿರೋ ಮಾತುಗಳು ಅಷ್ಟೇ ಎಲ್ಲೆಲ್ಗ ಹೋಗ್ತವೆ. ಏನೋ ನಾವು ಬಿಡತ್ತ ಹೋಗ್ಲಿ ಮಾತಾಡಬಾರ್ದು, ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಸರ್ಸಿದ್ದೀನಿ ಅಷ್ಟೇ. ಹಂಗೆಲ್ಲ ಮಾತಾಡಬೇಡ, ಸುಮ್ಮನೆ ಬೋಣೆ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ 4 ಜನ ನಿಂತ್ಕೊಂಡು ನೋಡ್ತಾರೆ ಅಷ್ಟೇ. ನೀವು ಚೆನ್ನಾಗಿರೋದು ನೋಡ್ಬೇಕಮ್ಮ. ಅವಳು ಏನಂಗೆ ಮಾಡಲ್ಲ ಕಣಮ್ಮ, ನಿಮ್ಮ ಹುಡುಗರನ್ನ ಕರೆದ್ರೆ ಪಾಪ ಅವಳು ಗೀತ ಯಾತನ ಮಾಡ್ಕೊಡೋದು. ನೀವು ಬಿಟ್ಟುನು ಹಂಗೆ ಕಣಮ್ಮ, ಪಾಪ ಅವನು ಹೆಂಗೆ ಕರೀತಾನೆ, ಬಲ್ ಚೆನ್ನಾಗಿ ನೋಡ್ಕೊಂತಾನೆ ಕಣೆ. ಅವರೇನೇನು ಭೇದ ಭಾವ ಮಾಡಲ್ಲ, ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಹಂಗೆಲ್ಲ ನೀನು ಏನೋ ತಿಳ್ಕೊಂಬಕ್ಕೆ ಹೋಗ್ಬೇಡ, ಭೇದ ಭಾವ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾ ಕಣೆ. ಕಿತ್ತಾಡ್ಲಿ ಗುದ್ದಾಡ್ಲಿ ಅಂತ ಜನ ಅದು ಇದು ಹೇಳ್ತಾರೆ. ಜನನ ಮಾತೆಲ್ಲ ಕೇಳಬಾರ್ದು. ಜನ ಇಲ್ಲದ್ದು ಹೇಳ್ಕೊಡ್ತಾರೆ ಅಂತ ಜನಗಳ ಮಾತೆಲ್ಲ ಕೇಳಿದರೆ ನೀವೇ ಹಾಳಾಗೋಗೋದು. ಅದಕ್ಕೆ ಯಾರ ಮಾತು ಕೇಳಬೇಡ. ನೀವಾತು ನಿಮ್ಮ ಕೆಲಸ ಆಯಿತು ಅಮ್ಮಂಗೆ ಇರ್ರಿ, ಸುಮ್ಮನೆ ಯಾಕೆ ಓಟು ತಲೆ ಕೆಡಿಸ್ಕೊಂಡು ನೀವು. ನೋಡಿದ್ರಲ್ಲ ವೀಕ್ಷಕರೇ, ನಾವೇನು ಭೇದ ಭಾವ ಮಾಡೋಕ್ಕೋಗಲ್ಲ, ನಾನೇನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಸುಮ್ಮನೆ ಇವರೆಲ್ಲ ಏನೇನೋ ತಿಳ್ಕೊಂಡು ಇವಳೇನೆ ಭೇದ ಭಾವ ಮಾಡ್ತಾಡ್ತೇನೆ, ಮತ್ತೆ ನಮ್ಮ ಹುಡುಗರಿ ಬಟ್ಟೆ ತಂದಿಲ್ಲ ಅಂತ ನಾನು ಯಾರಿಗೂ ತಗೊಂಬಂದಿಲ್ಲ. ಏನೋ ಅವ್ರ ಅಪ್ಪಾಯಿ ಕೊಟ್ಟ, ಅವತ್ತು ಟೌನಾಗಿಂದ ಬರಬೇಕಾದ್ರೆ ನಾನು ಹೋಗಿದ್ದೆ ನಮ್ಮ ಅಯ್ಯಪ್ಪಗೆ ತಗೊಂಬರೋಣ ಅಂತ. ಅವ್ರ ಅಪ್ಪಾಯಿ ಕೊಟ್ಟ ತಗೊಂಬಂದೆ. ಅದಕ್ಕೆ ಆ ಹುಡುಗರು ನಮ್ಮ ಅಜ್ಜಿ ಕೊಡಿಸ್ತು ಅಂತ ಹೇಳೇವೆ. ಅದಕ್ಕೆ ಇವಳು ತಪ್ಪಾಗಿ ತಿಳ್ಕೊಂಡು ನೋಡು ನಮ್ಮ ಹುಡುಗರಿಗಾದ್ರೆ ತಂದಿಲ್ಲ, ಅವ್ರಿಗಾದ್ರೆ ತಗೊಂಬಂದವ್ರೆ ಅಂತ ಹಿಂಗೆ ಅಂದ್ಕೊಂಡವ್ರೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.